ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಸಿಂಪಲ್ಲಾಗಿ ಈ ಥರ ಬ್ರೀಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಇದಕ್ಕೆ 6 ಎಳೆ ಆದ್ರೂ ತೊಗೊಬೋದು. ಇಲ್ಲಿ ನಾನು 8 ಎಳೆ ತೊಗೊಂಡಿದ್ದೀನಿ. 8 ಎಳೆ ತೊಗೊಂಡ್ರೆ ಆರ್ಚು ಸ್ಟಿಪ್ಪಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಥ್ರೆಡ್ನ ನಾಟ್ ಹಾಕ್ಕೊಂಡು ಬಟ್ಟೆ ಹಿಂಭಾಗಕ್ಕಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಬೇಕು. 2 ಸಲ ಹೀಗೆ ಲಾಕ್ ಮಾಡಿ ಇವಾಗ 3 ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಬೇಕು. ಅಲ್ಲಿಗೆ ನೋಡಿ ಮತ್ತೆ 3 ಚೈನ್ ಹಾಕ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 1 2 3 ಮತ್ತೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಈಗ ಒಂದು ಬೀಡ್ಸ್ ಹಾಕ್ಕೊಬೇಕು. ನಾನು ಈ ಥರ ರೌಂಡ್ ಬೀಡು, ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ಯಾವ ಥರ ಬೇಕಾದರೂ ಬೀಡ್ಸ್ ಆ್ಯಡ್ ಮಾಡ್ಕೊಬೋದು. ಹೀಗೆ ಬೀಡ್ಸ್ ಹಾಕಿ ಮತ್ತು ಬೀಡ್ಸ್ನ ಒಂದ್ಸರಿ ಲಾಕ್ ಮಾಡ್ಕೊಬೇಕು. ಬೀಡ್ಸ್ ಲಾಕ್ ಮಾಡಿ ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೊಬೇಕು. ನೋಡಿ 3 ಚೈನು 2 ಸಲ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಒಂದು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನು ಲಾಕು. ಈಗ ಮತ್ತೆ 3 ಚೈನು ಲಾಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ್ 2 ಸಲ ಹಾಕಿ ಲಾಕ್ ಮಾಡ್ಕೊಬೇಕು. ಈಗ 3 ಚೈನು 3 ಸಲ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ 2 ಸಲ, ಮತ್ತೇನು ಮುಂದೆ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಕೂಡ 3 ಚೈನು 3 ಸಲ ಹಾಕಿ ಲಾಕ್ ಮಾಡ್ಕೊಬೇಕು. 3 ಚೈನು 3 ಸಲ ಹಾಕಿ ಲಾಕ್ ಮಾಡಿಕೊಂಡು ಒಂದು ಬೀಡ್ಸ್ ಹಾಕ್ಕೊಬೇಕು. ಹೀಗೆ ಬೀಡ್ಸ್ ಹಾಕಿ ಬೀಡ್ಸ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನು ಲಾಕು, ಮತ್ತು ಇನ್ನೊಂದು ಸಲ 3 ಚೈನು ಲಾಕು, ಮತ್ತೆ 3 ಚೈನು ಲಾಕು. 3 ಚೈನ 3 ಸಲ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ ಹಾಕಿ ಡಿಸೈನ್ ಕಂಟಿನ್ಯೂ ಮಾಡಿ ಲಾಸ್ಟ್ ಕೊನೆಗೆ 3 ಚೈನ್ 2 ಸಲ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ಹಾಗೆಯೇ ಮತ್ತೆ 3 ಚೈನ್ ಹಾಕ್ಕೊಂಡು ಆ 3 ಚೈನ್ದು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊತಿದ್ದೀನಿ. ಮತ್ತೆ 3 ಚೈನ್ ಲಾಕಿಗೆ ಲಾಕು, ಮತ್ತು ಬೀಡ್ಸ್ ಹತ್ರ 5 ಚೈನು ಈ ಬೀಡ್ಸ್ದು ಲಾಕ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಗ್ಯಾಪಲ್ಲೆಲ್ಲ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಬೀಡ್ಸ್ ಹತ್ರ ಮಾತ್ರ 5 ಚೈನ್ ಹಾಕಿ ಅದು ಆರ್ಚಿಗೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. 3 ಚೈನ್ ಇರುತ್ತವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಬೀಡ್ಸ್ ಹತ್ರ ಮಾತ್ರ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಮಾಡೋದು. ನೋಡಿ ಈ ಥರ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಆದಾದಮೇಲೆ ಈಗ ಬಟ್ಟೆನ
ಹಾಗೆ ಟರ್ನ್ ಮಾಡ್ಕೊಳ್ಳೋದು. ಈ ಥರ ಬರುತ್ತೆ. ಸೆಕೆಂಡ್ ಸ್ಟೆಪ್ ಆದಾದಮೇಲೆ ಈಗ ಮೂರನೇ ಸ್ಟೆಪ್ಪಿಗೆ ಮತ್ತೆ 3 ಚೈನ್ ಹಾಕಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ವಲ್ಲ 3 ಚೈನ್ ಲಾಕು, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 1 ಚೈನ್ ಹಾಕಿ ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. 1 ಚೈನ್ ಹಾಕಿ ಬೀಡ್ ಪಕ್ಕದ 3 ಚೈನಾಗಿ ಲಾಕ್ ಮಾಡಿಕೊಂಡು ಗ್ಯಾಪಲ್ಲಿ ಈಗ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಬೀಡ್ ಹಿಂದೆಲ್ಲಿ 5 ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಚೈನ್ ಒಂದ್ಸಲಿ, 2 ಚೈನ್ಗೊಂದ್ಸಲಿ ಥ್ರೆಡ್ ತೆಗಿಯೋದು. ಇದೇ ಥರ 12 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋದು. ಫುಲ್ಲು ಆರ್ಚ್ ಬರಬೇಕಂತಂದರೆ 12 ಡಬಲ್ ಕ್ರೋಶ ಮಾಡ್ಕೊಬೇಕು. ನಾನಿಲ್ಲಿ ಈ ಡಿಸೈನ್ನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಬೇಸಿಕ್ ಗೊತ್ತಿರೋರು ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಇಲ್ಲ ನಮಗಿನ್ನೂ ಬೇಸಿಕ್ ಗೊತ್ತಿಲ್ಲ ಆದರೂ ಈ ಡಿಸೈನ್ ಹಾಕ್ಕೊಬೇಕಂತಂದರೆ ನಾನು ಬೇಸಿಕ್ಕು ಹೇಗೆ ಹಾಕೋದು ಆರ್ಚ್ಗಳೆಲ್ಲ ನಾನು ಅಂತಂದ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಬೇಕಾದ್ರೆ ಇನ್ನೂ ನೋಡಿಲ್ಲ ಅಂತಂದರೆ ಎಂಡಲ್ಲಿ ಲಿಂಕ್ ಹಾಕ್ತೀನಿ. ಈ ವಿಡಿಯೋ ಎಂಡಲ್ಲಿ ಒಂದ್ಸಲಿ ನೋಡ್ಕೊಂಬನ್ನಿ. ನೋಡಿ 12 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಒಂದ್ಸರಿ ಲಾಕ್ ಮಾಡಿ, ಈಗ ಲಾಕ್ ಮಾಡಿಕೊಂಡು ಈ ಥರ ಬರುತ್ತೆ ಆರ್ಚು ನೀಟಾಗಿ. ಮತ್ತೆ ಒಂದ್ಸಲಿ 1 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ದು ಲಾಕ್ ಐತಲ್ಲ ಆ ಲಾಕ್ ಒಳಗಡೆ ಲಾಕ್ ಮಾಡಬೇಕು. ಈ ಕಡೆ ಸ್ಟಾರ್ಟಿಂಗಲ್ಲೂ ನಾನು 1 ಚೈನ್ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡಿದ್ದು. ಈಗ ಈ ಕಡೆ ಆರ್ಚ್ ಮುಗ್ದಾದ್ಮೇಲೆ 1 ಚೈನ್ ಹಾಕಿ ಆರ್ಚು ಎಂಡ್ ಮಾಡಬೇಕು ಲಾಕ್ ಮಾಡಿಕೊಂಡು. ಮತ್ತು ಇವಾಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು 3 ಚೈನ್ ಲಾಕಿಗೆ. ಮತ್ತು ಇವಾಗ 1 ಚೈನು ಈ 3 ಚೈನ್ ಗ್ಯಾಪಿಗೆ ಲಾಕು. ಈಗ ಲಾಕ್ ಮಾಡ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ತೊಗೊಂಡು 5 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶ ಮಾಡೋದು ಬೀಡ್ಸ್ ಹಿಂದೆಗಡೆ. 12 ಡಬಲ್ ಕ್ರೋಶ ಮಾಡಿಕೊಂಡು ಆರ್ಚ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ ಆರ್ಚ್ ಡಿಸೈನು. ಇಲ್ಲಿ 8 ಎಳೆ ಥ್ರೆಡ್ ತೊಗೊಂಡಿರೋದ್ರಿಂದ ಆರ್ಚು ಸ್ಟಿಪ್ಪಾಗಿ ಚೆನ್ನಾಗಿ ಬಂದಿದೆ. ಮತ್ತು ಇವಾಗ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಒಂದೇ ಕಲರಲ್ಲಿ ಬೇಕಾದರೂ ಕಂಟಿನ್ಯೂ ಮಾಡ್ಕೊಬೋದು. ನೋಡಿ ಥ್ರೆಡ್ನ ಕಟ್ ಮಾಡಿ ಹೀಗೆ ನೀಡಲಿಂದ ತೆಗೆದೆ. ಇವಾಗ ಕಲರ್ ಚೇಂಜ್ ಮಾಡಿಕೊಂಡು ಹೀಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ ಕಲರ್ನ ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದ ಲಾಕಿಗೆ ಇನ್ನೊಂದ್ಸಲಿ ಲಾಕ್ ಮಾಡಿ ಇವಾಗ ಮತ್ತೆ 3 ಚೈನ್ ಹಾಕ್ಕೊತೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ ಗ್ಯಾಪಿಗೆ ಲಾಕಿಗೆ ಲಾಕ್ ಮಾಡಿಕೊಂಡು ಇವಾಗ 1 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಆವಾಗಲೇ ನಾವು ಆರ್ಚ್ ಹಾಕಬೇಕಾದ್ರೆ ಫಸ್ಟ್ 1 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಈಗ 1 ಚೈನ್ ಹಾಕಿ ಅದೇ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಇವಾಗ ಬೀಡ್ಸ್ ಹಾಕ್ಕೊಬೇಕು. ಆರ್ಚಿಗೆ ಬೀಡ್ಸ್ ಹಾಕೋದು ಈಸಿ. ನೋಡಿ ಈ ಥ್ರೆಡ್ಡಿಗೆ ಹೀಗೆ ಬೀಡ್ಸ್ ಹಾಕಿ ಆರ್ಚ್ ಮೇಲೆ ಹೋಲ್ಸ್ ಇದಾವಲ್ಲ ಆ ಹೋಲ್ಸಿಗೆ ಪ್ರತಿಯೊಂದು ಹೋಲ್ಸಿಗೂ ಒಂದೊಂದು ಬೀಡ್ಸ್ ಹಾಕಿ ಲಾಕ್ ಮಾಡ್ತಾ ಬರಬೇಕು. ಆರ್ಚ್ ಸುತ್ತ ಒಂದೊಂದು ಬೀಡ್ಸ್ ಹಾಕಿ ಲಾಕ್ ಮಾಡ್ತಾ ಬರಬೇಕು.
ಇಲ್ಲಿ ನಾನು ಆರ್ಚ್ ಸುತ್ತ ಒಂದೊಂದು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಒಂದು ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಇದೆಯಲ್ವ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ 3 ಚೈನ್ ಈ ಲಾಕಿಗೆ ಲಾಕ್ ಮಾಡ್ಕೊತಿದ್ದೀನಿ. ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಇದಕ್ಕೆ ಇನ್ನೊಂದು ಸ್ಟೆಪ್ಪು ಬೀಡ್ಸ್ ಹಾಕ್ಕೊಬೇಕು ಇದ್ರ ಮೇಲ್ಗಡೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಟ್ಟೆನ ಹಾಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಈ ಥರ ಬೀಡ್ಸ್ ಹಾಕ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಲಾಕ್ ಮಾಡ್ಕೊಬೇಕು. 3 ಚೈನಿನ ಲಾಕ್ ಇರುತ್ತಲ್ಲ ಆ ಲಾಕಿಗೆ ನೋಡಿ 3 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇವಾಗ 1 ಚೈನಿನ ಗ್ಯಾಪ್ ಇರುತ್ತಲ್ಲ ಈ 1 ಚೈನಿನ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡಿ ಆರ್ಸ್ದು ಆ ಕಡೆ ಈ ಕಡೆ 1 ಚೈನಿನ ಗ್ಯಾಪ್ ಇರುತ್ತೆ. ಆ 1 ಚೈನಿನ ಗ್ಯಾಪಲ್ಲಿ ಒಂದ್ಸರಿ ಲಾಕ್ ಮಾಡಿ ಅಲ್ಲಿಂದನೇ ಬೀಡ್ಸ್ ಹಾಕೊಬೇಕು. ಲಾಕ್ ಆಗಿದ ತಕ್ಷಣ ಬೀಡ್ಸ್ ಹಾಕ್ಕೊಂಡು ಈ ಬೀಡ್ಸ್ ಕೆಳಗಡೆ ಈ ಥರ ಹೋಲ್ಸ್ ಇರುತ್ತೆ. ಈ ಹೋಲ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಲಾಕ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳೋದು. ಈ ಥರ ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತು ಈ ಬೀಡ್ಸ್ ಕೆಳಗಡೆ ನಿನ್ನೆ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ತುಂಬ ಈಸಿ ಡಿಸೈನು. ಈ ಬೀಡ್ಸ್ ಹಾಕ್ಕೊಂಡು ನೋಡಿ ಈ ಬೀಡ್ಸ್ ಕೆಳಗಡೆ ಹೋಲ್ ಇರುತ್ತಲ್ಲ ಅದರೊಳಗಡೆ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಲಾಕ್ ಮಾಡೋದು. ಇದೇ ರೀತಿ ಪೂರ್ತಿ ಅರ್ಚು ಕೂಡ ಹಾಕೊತ ಬರೋದು. ನೋಡಿ ಒಂದು ಬೀಡ್ಸ್ ಮೇಲ್ಗಡೆ ಇನ್ನೊಂದು ಬೀಡ್ಸು ಬಂದಿದೆ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಗ್ರ್ಯಾಂಡ್ ಸ್ಯಾರಿಗಾಗಲಿ ಸಿಂಪಲ್ ಸ್ಯಾರಿಗಾಗಲಿ ತುಂಬ ಚೆನ್ನಾಗಿ ಒಪ್ಪುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.